ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಮಂಗಳೂರು ಸೌತೆಕಾಯಿ ಹಾಕಿ ಆ ಸಾಂಬಾರನ್ನ ನಾನು ಮನೇಲೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆ ಪದಾರ್ಥಗಳು: 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಮೆಂತ್ಯ ಮತ್ತು ಧನಿಯಾ ಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋ ಅಂಥದ್ದನ್ನೇ ನಾನು ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ಬೇಳೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಅಂದರೆ ನೆನೆಸಿಟ್ರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಇವಾಗ ನಾನು 2 ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರಿದ್ದರೆ ಸಾಂಬಾರ್ಗೂ ಆಗುತ್ತಲ್ವ, ಜಾಸ್ತಿ ಹಾಕ್ಕೊಂಡು ಬೇಯಿಸಿದ್ರೆ ಅಂತ. ಈಗ ಅದಕ್ಕೆ ಒಂದು 2 ಡ್ರಾಪಷ್ಟು ನಾವು ಅಡುಗೆ ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದೆರಡು ಹಾಕಿದ್ರೆ ಬೇಗ ಬೇಯುತ್ತೆ ಬೇಳೆ, ಅದಕ್ಕೋಸ್ಕರ. ಇವಾಗ ಮಂಗಳೂರು ಸೌತೆಕಾಯಿನ ನಾನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಬೇರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇವಾಗ ಕಟ್ ಮಾಡ್ಕೊಂಡಿದ್ನಲ್ಲ ಮಂಗಳೂರು ಸೌತೆಕಾಯಿ, ಅದನ್ನು ಬೇಯೋಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಇದನ್ನು ಬೇಳೆ ಜೊತೆನೂ ಡೈರೆಕ್ಟಾಗಿ ಬೇಯಕ್ಕೆ ಹಾಕ್ಬೋದು. ಬಟ್ ಬೇಳೆ ಸ್ವಲ್ಪ ಲೇಟ್ ಆಗುತ್ತೆ, ನೀಟಾಗಿ ಸ್ಮ್ಯಾಶ್ ಥರ ಬೇಯಬೇಕು. ಬಟ್ ಇದು ಬೇಗ ಬೆಂದೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವೆರಡನ್ನೂ ಒಟ್ಟಿಗೆ ಇಟ್ಟು ಬೇಕಾದರೂ ಬೇಯಿಸ್ಕೋಬೋದು. ಇದಕ್ಕೆ ನಾನು ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ. ಸೌತೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಯೋದಕ್ಕೆ, ಅದ್ರ ಉಪ್ಪು ಒಂದು ಸ್ವಲ್ಪ ಹತ್ತಲಿ ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ನಾನು ಮಸಾಲೆ ಪದಾರ್ಥಗಳು ಹುರ್ಕೋಬೇಕಲ್ಲ, ಅದಕ್ಕೆ ಪಕ್ಕದ ಒಲೆಗೆ ನಾನು ಶಿಫ್ಟ್ ಮಾಡಿಕೊಂಡು ಈಗ ಒಂದು ಬಾಣಲಿ ಇಟ್ಕೊಂಡು ನಾನು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ನೀವು ಉದ್ದಿನ ಕಾಳು ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಒಳ್ಳೆಯದೇ, ಸಾಂಬಾರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸಮ ಪ್ರಮಾಣದಲ್ಲಿ ಹಾಕ್ತೀನಿ ಅಂದ್ರೂ ನೀವು ಹಾಕ್ಕೋಬೋದು. ಬಟ್ ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಮತ್ತು ಅದು ನಿಜವೂ ಕೂಡ, ಯಾಕೆಂದರೆ ನಾನು ತುಂಬ ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ. ಇವಾಗ ನೋಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಂತ್ಯನೂ ಮತ್ತು ಮೆಣಸು 2 ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಕಾಳು ದಪ್ಪ ಇರೋದ್ರಿಂದ ಅದು ಫ್ರೈ ಆಗೋಗಲ್ಲ ಬೇಗ, ಇದು ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಅದು ಜೊತೆಲೇ ನಾನು ಧನಿಯಾ ಕಾಳನ್ನೂ ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಜೀರಿಗೆ ಫಸ್ಟಿಗೆ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಮಸಾಲ ಪದಾರ್ಥಗಳನ್ನ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಸೀಲೂಬಾರ್ದು, ಜಾಸ್ತಿ ಆಗದಲ್ಲೇ ಏನೂ ಇರಬಾರ್ದು, ಕರೆಕ್ಟಾಗಿ ಆಗಿರಬೇಕು. ನೋಡಿ, ಈ ಹದದಲ್ಲಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಅದನ್ನು ತಣ್ಣಗೆ ಒಂದು ಪ್ಲೇಟಿಗೆ ಎತ್ತಿಟ್ಟು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅಂದರೆ ನಾನು ಖಾರ ಎಷ್ಟು ಬೇಕೋ ಅಷ್ಟಕ್ಕಾಗುತ್ತೆ. ನೀವು ಬೇಕು ಅಂದರೆ ಖಾರ ಬೇಕು ಅಂದವರು ನೀವು ಮಾಮೂಲಿ ಖಾರದ ಮೆಣಸಿನ್ಕಾಯಿ ಹಾಕ್ಕೋಬೋದು. ಅದನ್ನೆಲ್ಲ ತಣ್ಣಗೆ ಮಾಡೋಕ್ಕೆ ಎತ್ತಿಟ್ಟು ನೋಡಿ, ನಾನು ಸೌತೆಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ, ಅದನ್ನು ನೋಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬೇಯಬೇಕು. ಇವಾಗ ಅದು ಬೇಯೋದ್ರೊಳಗೆ ನಾನು ಈ ಮಸಾಲೆ ಪದಾರ್ಥಗಳ್ನ ಎಲ್ಲ ರುಬ್ಕೋಬೇಕಲ್ವ, ಅದಕ್ಕೆ ನಾನು ಒಂದು ಜಾರ್ ತೊಗೊಂಡು ಆ ಮಸಾಲೆ ಪದಾರ್ಥಗಳ್ನೆಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ನಾನು ಯೂಸ್ ಮಾಡ್ತಾ ಇಲ್ಲ. ಬಟ್ ಕೆಲವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವಲ್ಲ, ಅಂಥವರು ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಓನ್ಲಿ ತೆಂಗಿನಕಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದು ಇಷ್ಟೇ ಮಸಾಲೆ, ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ. ಇವಾಗ ನೋಡಿ, ಸೌತೆಕಾಯಿನ ನಾನು ಬೇಯಕ್ಕಿಟ್ಟಿದ್ನಲ್ಲ, ಈಗ ಇದು ಬೆಂದಿದೆ. ಇವಾಗ ಬೇಳೆನೂ ವಿಷಲ್ ಬಂದಿದೆ, ಇದು ಬೆಂದಿದೆ. ಇವಾಗ ನೋಡಿ, ಫಟಾಫಟ್ ಅಂತ ಆಗೋಗ್ಬಿಡುತ್ತೆ. ನೋಡಿ, ನಾನು ಮಸಾಲೆ ಪದಾರ್ಥಗಳನ್ನ ಫಸ್ಟಿಗೆ ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾವು ಹಾಗೆ ನೀರು ಹಾಕ್ಕೊಂಡು ರುಬ್ಬಿದ್ರೆ ನಿಜ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ನಾವು ಈ ರೀತಿ ಪುಡಿ ಮಾಡ್ಕೋಬೇಕು. ಆಮೇಲೆ ನಾವು ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಳೆ ಬೇಯಿಸಿರೋ ವಿಷಲ್ಲು ಹೋಗಿದೆ. ನೋಡಿ, ಎಷ್ಟು ನೀಟಾಗಿ ಬೆಂದಿದೆ, ಸ್ಮ್ಯಾಶ್ ಥರ. ಅಂದರೆ ಬೇಳೆ ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಬೇರೆ ಸಪ್ರೇಟ್ ಬೇಯಿಸಿದ್ದೀನಿ. ನೀವು ಒಟ್ಟಿಗೆ ಬೇಯಿಸಿದ್ರೂ ಓಕೆ. ಇವಾಗ ನಾನು ದೊಡ್ಡ ಪಾತ್ರೆ ಇಟ್ಕೊಂಡು ನಾನು ಬೇಳೆ ಮತ್ತು ಸೌತೆಕಾಯಿ ಬೇಯಿಸಿರೋ ನೀರು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆ. ಇವಾಗ
ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲಾನ ಹಾಕ್ಕೊಳ್ಳೋಣ. ಅಂದರೆ ನೀವು ಡೈರೆಕ್ಟ್ ತಪ್ಪಲೆಗೆ ಒಗ್ಗರಣೆ ಮಾಡಿಬಿಟ್ಟು ಹಾಕಬೇಕಾದ್ರೂ ಮಾಡ್ಬೋದು. ಮಸಾಲೆನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು, ಇಲ್ಲ ಅಂದರೆ ಈ ರೀತಿ ನೀವು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಅಂದರೆ ಈ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ತೀರಾ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ಏಕೆಂದರೆ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಜಾರಲ್ಲಿ ಇನ್ನೂ ಮಸಾಲೆ ಇತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಬೇಕೋ ನೀರು ಇವಾಗ ನೋಡ್ಕೊಂಡು ಹಾಕ್ಕೋಬೇಕು. ಎಷ್ಟು ಸಾಂಬಾರು ಮತ್ತು ಖಾರ ನಾವು ಎಷ್ಟು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಂಡು, ಮೇಯ್ನು ಇದಕ್ಕೆ ಬೆಲ್ಲ ಮತ್ತು ಹುಣಸೆ ರಸ ಈ ಎರಡು ಸಖತ್ತು ಟೇಸ್ಟ್ ಕೊಡುತ್ತೆ. ಅದು ಹಾಕಿಲ್ಲ ಅಂದರೆ ಈ ಸಾಂಬಾರು ಒಂಚೂರು ಚೆನ್ನಾಗಿರಲ್ಲ. ಅದೆರಡು ಹಾಕ್ಕೋಬೇಕು. ನಾನು ಬೆಲ್ಲ ಮತ್ತು ಹುಣಸೆಹಣ್ಣು ಎರಡೂ ಹಾಕ್ಕೊಂಡು ಇವಾಗ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಸಾಂಬಾರಿಗೆ ಬೇಳೆಗೆಲ್ಲ ಹಾಕಿರ್ಲಿಲ್ವಲ್ಲ, ಸಾಂಬಾರು ಎಷ್ಟು ಮಾಡ್ತಿದ್ದೀವಿ ನೋಡಿಕೊಂಡು ಲಾಸ್ಟಿಗೆ ಹಾಕಬೇಕು ಅಂತ. ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಅಂದರೆ ನಿಮಗೆ ಬೆಲ್ಲ ಹುಣಸೆಹಣ್ಣು ನೋಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ. ಯಾವುದಾದ್ರೂ ಕಡಿಮೆ ಆಗಿತ್ತು ಅಂದರೆ ನೀವು ಹಾಕ್ಕೋಬೋದು. ಆಮೇಲೆ ಹುಳಿ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಆಮೇಲೆ ಮತ್ತೆ ಹಾಕ್ಕೋಬೋದು. ಒಂದೇ ಸಲ ನಾವು ಜಾಸ್ತಿ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ, ತಿನ್ನೋಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಇವಾಗ ನಾನು ಮೇಲ್ಗಡೆ ಒಂದು ಒಗ್ಗರಣೆ ಕೊಡೋಣ ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ, ಅದು ಚೆನ್ನಾಗಿ ಸಿಡಿದಾದ್ಮೇಲೆ ನಾವು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು ಒಗ್ಗರಣೆಗೆ. ನನಗೆ ಬೇಡ ಅಂತ ಅನ್ನಿಸ್ತು, ಇಷ್ಟೇ ಸಾಕು ಅಂತ ನಾನು ಹಾಕಿದ್ದೀನಿ. ಈಗ ಮೇಲ್ಗಡೆ ಒಗ್ಗರಣೆ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ನಿಜ ದೇವಸ್ಥಾನದಲ್ಲೆಲ್ಲ ಮಾಡಿದಾಗ ನಿಜ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಖುಷಿಪಟ್ಟು ತಿಂತೀವಿ ದೇವಸ್ಥಾನದಲ್ಲಿ ಊಟ ಅಂತಂದರೆ. ಅದೇ ರೀತಿ ಮನೆಯಲ್ಲೂ ಮಾಡ್ಕೋಬೋದು. ಬೇಸಿಗೆ ಟೈಮಲ್ಲಿ ತರಕಾರಿ ಸಾರು ಇವೆಲ್ಲ ಇಷ್ಟ ಆಗಲ್ವಲ್ಲ, ಈ ರೀತಿ ಮಾಡಿಕೊಂಡು ತಿನ್ಕೋಬೋದು. ಚೆನ್ನಾಗಿ ಒಂದು ಕುದಿಸ್ಕೊಂಡ್ರೆ ಸಾಕು. ಇನ್ನೇನು ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸು ಬೇಡ. ಕೊತ್ತಂಬರಿ ಸೊಪ್ಪು ಬೇಡ, ಬೇರೆ ಏನೂ ಬೇಡ, ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಬೇಗನೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ತಿನ್ನೋದಕ್ಕೂ ಅಷ್ಟೇ ಕರೆಕ್ಟಾಗಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.